ಸಂಸ್ಕೃತ ಸಾಹಿತ್ಯದ ಅಮರ ಕವಿಗಳ ಸಾಲಿನಲ್ಲಿ ಅಗ್ರಗಣ್ಯನಾದ ಭೋಜರಾಜನು ರಚಿಸಿದ ಶ್ರೇಷ್ಠವಾದ ಚಂಪೂ ಕಾವ್ಯವೇ ಚಂಪೂ ರಾಮಾಯಣ. ಗದ್ಯ ಪದ್ಯ ಮಿಶ್ರಿತವಾದ ಈ ಕಾವ್ಯದಲ್ಲಿ ಲೋಕವಿಖ್ಯಾತವಾದ ಶ್ರೀರಾಮನ ಕಥೆಯನ್ನೇ ರಮಣೀಯವಾಗಿ ವರ್ಣಿಸಲಾಗಿದೆ. ಈ ಕಾವ್ಯದಲ್ಲಿ ಅಶೋಕವನದ ಸೊಬಗನ್ನು ವರ್ಣಿಸುವ ಒಂದು ಗದ್ಯ ಭಾಗವನ್ನು ನಾವೀಗ ಕೇಳೋಣ. ತತಸ್ತಸ್ಯಾಂ ನಾಗಪುನ್ನಾಗತಾಲಹಿಂತಾಲತಮಾಲಕೃತಮಾಲ ಸರಳಬಕುಲವಂಜುಲತಿಲಕಾಮಲಕ ಕುಟಜನಿಕುಜ ಕಕ್ಕೋಲಾಂಕೋಲಲವಂಗ ವಿಕಂಕದಕೇತಕೀ ಕದಂಬೋದುಂಬರ ಕಪಿತ್ಥಾಶ್ವತ್ಥ ಕುರಮಕಮರುಮಗಮಾಕಂದಕುಂದತಿಂದುಕ ಚಂದನಸ್ಯಂದನ ಚಂಪಕ ಚಾಂಪೇಯ ಪನಸವೇತಸ ಪಲಾಶಪಾಟಲರಸಾನುಪ್ರಿಯಾನುಪ್ರಾಯೈಃ ಅನೇಕೈರನೋಕಹನಿವಹೈಃ ಪರಿವ್ರತಾಯಾಂ ಪರಿಭ್ರಮನ್ ಇತಸ್ತತೋ ವಿಟಪನಿಬಿಡಿತಗಗನಪ್ರಪಂಚಾಂ ಕಾಂಚನ ಕಾಂಚನಮಯೀಂ ಶಿಂಶುಪಾಮಾರುರೋಹ ಕಾಂಚನ ಕಾಂಚನಮಯೀಂ ಶಿಂಶುಪಾಂ ಆರುರೋಹ